ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನನ್ನ ಶೈಲಿಯಲ್ಲಿ ಈಸಿಯಾಗಿ ಬಿಸಿಬೇಳೆಬಾತ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದೇನಪ್ಪ ಮಾಮೂಲಿ ಬಿಸಿಬೇಳೆಬಾತ್ ತೋರಿಸ್ತಿದ್ದಾಳೆ ಅಂದ್ಕೊಂಡ್ರಾ? ಅಲ್ಲೇ ಇರೋದು. ವಿಡಿಯೋ ಸ್ಕಿಪ್ ಮಾಡ್ದಿರಾ ಪೂರ್ತಿ ವಿಡಿಯೋ ನೋಡಿ. ಮೊದಲಿಗೆ ಕುಕ್ಕರ್ ತೊಗೊಂಡು ಅಕ್ಕಿ ಬೇಳೆ ತೊಳೆದಿಟ್ಕೊಳ್ಳಿ. ನಾನು ಅರ್ಧನೇ ಲೋಟ ತೊಗೊಂಡಿದ್ದೀನಿ, ಎರಡೂ ಸೇರಿ ಅರ್ಧ ಲೋಟ ಅಷ್ಟೇ. ಅದಕ್ಕೆ 1 ಲೋಟ ನೀರು ಹಾಕ್ಕೊಂಡು ಚೂರು ಉಪ್ಪು ಹಾಕ್ಕೊಂಡು 3 ವಿಜಿಲ್ ಹೊಡೆಸ್ಕೊಳ್ಳಿ. ಇನ್ನು ಈ ಕಡೆ ಪಾತ್ರೆಯಲ್ಲಿ ತರಕಾರಿ ಎಲ್ಲ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಕ್ಯಾರೆಟು, ಬೀನ್ಸು, ಬಟಾಣಿ ಹಾಕ್ಕೊಂಡಿದ್ದೀನಿ. ಇನ್ನು 2 ಸ್ಪೆಷಲ್ ತರಕಾರಿ ಅಂದರೆ ಮೂಲಂಗಿ ಮತ್ತು ಸೀಮೆ ಬದನೆಕಾಯಿ. ಮೂಲಂಗಿ ಮತ್ತು ಸೀಮೆ ಬದನೆಕಾಯಿ ಹಾಕೋದ್ರಿಂದ ಬಿಸಿಬೇಳೆಬಾತ್ ಟೇಸ್ಟು ತುಂಬ ಅದ್ಭುತವಾಗಿ ಬರುತ್ತೆ. ಇನ್ನು ತರಕಾರಿ ಎಲ್ಲ ನಾನು ಸಪ್ರೇಟಾಗಿ ಬೇಯಿಸ್ಕೊತಾ ಇದ್ದೀನಿ. ಕುಕ್ಕರಲ್ಲಿ ಹಾಕ್ಬಿಟ್ರೆ ತುಂಬ ಮೆತ್ತಗಾಗಿ ಹೋಗ್ಬಿಡುತ್ತೆ. ಇನ್ನು ಈ ಕಡೆ ಒಂದು ಜಾರ್ ತೊಗೊಂಡು ಕಾಯಿ ಮತ್ತು ಟೊಮೊಟೊ ಹಾಕ್ಕೊಂಡು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಬೆತ್ತಿಟ್ಕೊಳ್ಳಿ. ಇನ್ನು ಈ ಕಡೆ ಒಲೆ ಉರಿ ಹಚ್ಕೊಂಡು ಇನ್ನೊಂದು ಪಾತ್ರೆ ಇಟ್ಕೊಳ್ಳಿ. ಅದಕ್ಕೆ ಒಂದು 3-4 ಸ್ಪೂನು ಎಣ್ಣೆ ಹಾಕ್ಕೊಳ್ಳಿ. ಆ ಕಾದಿರೋ ಎಣ್ಣೆಗೆ ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ, ಒಂದು ಅರ್ಧ ಸ್ಪೂನ್ ಸಾಸಿವೆ, ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಳ್ಳಿ. ಸಾಸಿವೆ ಚಟ್ಪಟ ಅಂತಿದ್ದಾಗೇ ಕಟ್ ಮಾಡಿರೋ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಈರುಳ್ಳಿ ಜೊತೆನೇ ಕರಿಬೇವನ್ನೂ ಹಾಕ್ಕೊಳ್ಳಿ. ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಇನ್ನು ಈ ರೆಸಿಪಿ ಹೇಳಬೇಕು ಅಂದರೆ ನನ್ನ ಫೇವ್ರೆಟ್ ಅಂತಲೇ ಹೇಳ್ತೀನಿ. ನಾನು ವಾರಕ್ಕೊಂದ್ಸಲಿ ಆದರೂ ಮಾಡೇ ಮಾಡ್ತೀನಿ. ಬಿಸಿಬೇಳೆಬಾತು ಅಷ್ಟು ಇಷ್ಟ ನನಗೆ. ಇದರಲ್ಲಿ ಇನ್ನು ತರಕಾರಿ ಜಾಸ್ತಿ ಹಾಕ್ಬಿಟ್ಟು ನಾನು ಮಾಡಿಕೊಂಡ್ರೆ ಇನ್ನೂ ತುಂಬ ಇಷ್ಟ ನನಗೆ. ಅದಕ್ಕೆ ನಾನು ಅರ್ಧ ಲೋಟನೇ ಅಕ್ಕಿ ಬೇಳೆ ತೊಗೊಂಡಿರೋದು. ತರಕಾರಿ ಪ್ರಮಾಣನ ನಾನು ಜಾಸ್ತಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಫ್ರೈ ಆದಮೇಲೆ ಇದಕ್ಕೀಗ ಹೆಚ್ಚಿರೋ ಕ್ಯಾಪ್ಸಿಕಮ್ನ ಹಾಕ್ಕೊಳ್ಳಿ. ಹಾಕ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕ್ಯಾಪ್ಸಿಕಮ್ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮೆತ್ತಗಾದ್ಮೇಲೆ ಇದಕ್ಕೊಂದು ಅರ್ಧ ಸ್ಪೂನ್ ಅರಿಶಿನ ಹಾಕ್ಕೊಳ್ಳಿ. ಅರಿಶಿನ ಹಾಕ್ಕೊಂಡು ಹಾಗೆ ನಾವು ಆವಾಗಲೇ ರುಬ್ಬಿಟ್ಟಿದ್ವಲ್ಲ ಕಾಯಿ ಮತ್ತು ಟೊಮೊಟೊ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ಕಲಸಾದ್ಮೇಲೆ ನಾವು ಆವಾಗಲೇ ತರಕಾರಿ ಬೇಯಿಸಿಟ್ಟಿದ್ವಲ್ಲ, ಮೇಲೇ ಬೇಯಿಸ್ಕೊಂಡಿದ್ವಲ್ಲ, ಆ ತರಕಾರಿ ನೀರು ಎಲ್ಲನೂ ಹಾಕ್ಕೊಳ್ಳಿ. ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಚೆನ್ನಾಗಿ ಕಲಸಾದ್ಮೇಲೆ ಇದನ್ನು ತಟ್ಟೆ ಮುಚ್ಚಿ ಕುದಿಯೋಕ್ಕೆ ಬಿಟ್ಬಿಡಿ. ಒಂದು ಕುದಿ ಬರಲಿ. ಒಂದು ಕುದಿ ಬಂದಾದಮೇಲೆ ತಟ್ಟೆ ತೆಗೆದು ಇವಾಗ ಇದಕ್ಕೆ ಬಿಸಿಬೇಳೆಬಾತ್ ಪೌಡರ್ ಹಾಕ್ಕೊಳ್ಳಿ. ಮನೇಲಾಗಿದ್ದರೂ ಪರವಾಗಿಲ್ಲ, ಹೊರಗಡೆ ರೆಡಿಮೇಡದಾಗಿದ್ದರೂ ಪರವಾಗಿಲ್ಲ. ಒಂದು 3 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನಾನು. ಇನ್ನು ಇದಕ್ಕೆ ನಾನು ಹುಣಸೆಹಣ್ಣು ಹುಳಿ ಕೂಡ ಹಾಕಿಲ್ಲ, ಯಾಕಂದರೆ ಟೊಮೊಟೊ ಹುಳಿನೇ ಸಾಕು. ಅದಕ್ಕೆ ತುಂಬ ಹೆಲ್ತಿ ರೆಸಿಪಿ ಅಂತಲೇ ಹೇಳ್ಬೋದು. ಇನ್ನು ಇದಕ್ಕೆ 1-2 ಸ್ಪೂನು ಅಚ್ಚ ಖಾರದ ಪುಡಿ ಹಾಕ್ಕೊಳ್ಳಿ. ಯಾಕಂದರೆ ನಾವು ಖಾರ ಎಲ್ಲೂ ಬಳಸೇ ಇಲ್ಲ, ಹಸಿಮೆಣ್ಸಿನ್ಕಾಯಿ ಅಂತ. ಅದಕ್ಕಾಗಿ ಸ್ವಲ್ಪ ಖಾರ ಬೇಕು ಅನ್ನೋರು ಹಾಕ್ಕೊಳ್ಳಿ, ಬೇಡ ನಾವು ಖಾರ ತಿನ್ನಲ್ಲ ಅನ್ನೋರು ಸ್ಕಿಪ್ ಮಾಡ್ಕೊಳ್ಳಿ. ಇನ್ನು ಇದಕ್ಕೆ ಒಂಚೂರು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ. ಹಾಗೆ ನಾವು ಆವಾಗಲೇ ಬೇಯಿಸಿಟ್ಟಿದ್ವಲ್ಲ ಅಕ್ಕಿ ಮತ್ತು ಬೇಳೆ, ಅದನ್ನು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಕಲಿಸ್ಕೊಳ್ಳಿ. ಅನ್ನ ಬೇಳೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಂಡಾದ್ಮೇಲೆ ನನಗೆ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ. ಆವಾಗಲೇ ನಾನು ಟೊಮೊಟೊ ಮತ್ತು ಕಾಯಿ ರುಬ್ಕೊಂಡಿದ್ನಲ್ಲ, ಆ ಜಾರಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಇದಕ್ಕೆ ಹಾಕ್ತಾಯಿದ್ದೀನಿ. ಎಲ್ಲ ಕಲಿಸ್ಬಿಟ್ಟು 1-2 ನಿಮಿಷ ತಟ್ಟೆ ಮುಚ್ಚಿ ಕುದಿಯೋಕ್ಕೆ ಬಿಡಿ. ಇನ್ನು ತಟ್ಟೆ ತೆಗೆದು ಕೊತ್ತಂಬರಿ ಸೊಪ್ಪು ಸೇರಿಸಿ ಒಲೆ ಉರಿ ಆಫ್ ಮಾಡಿಬಿಟ್ರೆ ನಮ್ಮ ಬಿಸಿಬೇಳೆಬಾತ್ ರೆಡಿಯಾಗಿ ಹೋಗುತ್ತೆ. ಇನ್ನು ತಟ್ಟೆಗೆ ಹಾಕ್ಕೊಂಡು ತಿನ್ನೋದೇನೆ. ನಾನು ಇದಕ್ಕೆ ತರಕಾರಿ ಹೆಚ್ಚೆಚ್ಚವಾಗಿ ಹಾಕಿರೋದ್ರಿಂದ ಮೇಲ್ಗಡೆಯಿಂದ ಖಾರ ಬೂಂದಿ ಮಿಕ್ಸ್ಚರ್ ಅಂತ ಏನೂ ಹಾಕ್ಕೊಳ್ಳೋದಿಲ್ಲ. ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿಯಾಗಿ ಹಾಗೆ ತಿಂತೀನಿ. ಎಲ್ಲರೂ ಈ ರೆಸಿಪಿನ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಆಲ್.